ಅಕ್ಕ ನೇತ್ರ ಏನಾರ ಫೋನ್ ಹಚ್ಚಿದ್ಲನ ಹೆಂಗದಾಳಂತ ಆರಾಮದಾಳಂತ? ಹ್ಞೂನವ ಫೋನ್ ಹಚ್ತಿರ್ತಾಳೆ ಅವಾಗ ಅವಾಗ ಆರಾಮದಾಳಂತ. ಅದೇನೋ ಆಫೀಸಿಂದ ಅವ್ರ ಬಾಸ್ದು ಏನೋ ತೋಟದ ಮನೆ ಐತಂತವ, ತೋಟ ಐತಂತ ಏನೋ ದೊಡ್ಡದವ್ರದ್ದು, ಅದಕ್ಕೆ ಅಲ್ಲಿ ಹೊಂಟಿವಿ ಅಂತ ಅಂದಿದ್ಲು. ಹೋಗೋಣ ನೋಡಿ ಇವತ್ತು. ಒಟ್ನಲ್ಲಿ ನೇತ್ರವ ಆರಾಮಿದ್ರೆ ಅಷ್ಟೇ ಸಾಕು ನೋಡ್ಬೇ ಅಕ್ಕ. ಹ್ಞೂನವ ನಾನು ಅದನ್ನು ನೋಡಿ ಯೋಚನೆ ಮಾಡೋದು. ಆಕೆ ಆರಾಮಾಗಿದ್ರೆ ನಾವು ಆರಾಮಾಗಿರ್ತೇವೆ ನೋಡು. ಅದು ಅಲ್ದ ಪಾಪ ಅವ್ರ ಅಣ್ಣಗೆ 2 ಲಕ್ಷ ರೂಪಾಯಿ ಸಾಲ ಇಸಿದ್ ಕೊಟ್ಟಿದ್ದು ಪಾಪದ ಹುಡುಗಿನ ತೀರ್ಸಕೊಂತೈತಿ. ಇವ ನೋಡಿದ್ರೆ ವಾಪಸ್ ಏನು ಫೋನ್ ಹಚ್ಚಿಲ್ಲ. ಇವತ್ತು ರಾತ್ರಿಗಾರ ಹಚ್ಚಿಸ್ತೀನಿ. ರಾತ್ರಿಗಾರ ಅಂತೀನಿ ನೋಡಾಗಲೇ ರಾತ್ರಿ ಆಗೈತಿ. ಮುಂಜಾನೆರ ಫೋನ್ ಹಚ್ಚಿಸ್ಬೇಕಿತ್ತಂಕ ನಿಮ್ಮ ಮಾವನ ಕೈಯಾಗ, ಇಲ್ಲಾಂದ್ರೆ ಪಂಚವನ ಕೈಯಾಗ, ಯಾರ ಕೈಯಾಗಾರ ಫೋನ್ ಹಚ್ಚಿಸ್ತೀನಿ. ಅವ್ನದು ನಂಬರ ಗೊತ್ತಾಗಲ್ಲವ ನನಗೂ. ನಾಳೆ ಬೆಳಗ್ಗೆ ಹಚ್ಚಿಸ್ತೀನಿ. ಇಷ್ಟೊತ್ತಿನಾಗ ಹಚ್ಚಿದ್ರೆ ಎತ್ತಂಗೆ ಇಲ್ಲ ಬಾಡೆ. ಲಕ್ಷ್ಮಕ್ಕ ರಾತ್ರಿಗೆ ಅಡುಗೆ ಏನು ಮಾಡ್ಬೇಕು? ಅಂಬವ್ಕ ಕೇಳಾಕುಂತಾಳೆ ಏನು ಮಾಡ್ಬೇಕಂತ ಕೇಳ್ಕೊಂಬ ಹೋಗಂತಂದು. ಯವ್ವ ಮಧ್ಯಾಹ್ನದ ಆಯ್ತಲ್ಲ ಸಾಕು ಬಿಡತ್ತಾಗ ಮತ್ತೇನು ಅಡುಗೆ ಮಾಡೋದು? ಯವ್ವ ಅತ್ಯಾರ ಏನಾರ ಅಂದ್ರೆ ಅನ್ನ ಕುಂತಾಳಕ್ಕಿ. ಯವ್ವ ಸಾಕು ಬಿಡು, ಐತಲ್ಲ ಅಡುಗೆ, ಅದ್ರಾಗ ಏನಾರ ಮಾಡಿದ್ರಾತು. ಬೇಕಾದ್ರೆ ಊಟ ಟೈಮಿಗೆ ಒಂದು 4 ರೊಟ್ಟಿ ಮಾಡಿದ್ರಾತು ಸಾಕತ್ತು. ಕುತ್ಕೋ ಬರ್ರಿ, ಏನು ಬರೀ ಅಡುಗೆ ರೂಮ್ನಾಗ ಇರ್ತೀರಿ ಬರ್ರಿ ತಗ. ಅವ್ರು ಹಂಗೆ ಬಿಟ್ರೆ 3 ಹೊತ್ತಲ್ಲ 4 ಹೊತ್ತು ಮಾಡಂತಾರ. ಆ ತಗೋ ಕಂಗಾರ. ಯವ್ವ ನಂಗೆ ಹಸು ಆಗೈತಿ, ತಿನ್ನಕ್ಕೆ ಏನಾರು ಕೊಡಬಾಬೇ. ಅಲ್ಲಲ್ಲಿ ಇಟ್ಟು ತನಕ ಎಲ್ಲಿ ಹೋಗಿದ್ದೀಯಾ? ಎಷ್ಟೊತ್ತಾತು ನಾನು ನಿನ್ನ ಕರೆಯಾಕುಂತ, ಮನೆ ಥರ ಇಲ್ಲಲ್ಲ, ಎಲ್ಲಿ ಹೋಗಿದ್ದೆ ನೀನು? ಯವ್ವ ನಾನೆಲ್ಲಿ ಹೋಗಲಿ, ಇಲ್ಲೇ ಆ ಕಡೆನೇ ಹಿತ್ತಲ್ದಾಗ ಗಿಡ ಹಚ್ಚಾಕೊಂತಿದ್ವಿ ನಾನು ಚೋಟೆ. ಅದಕ್ಕೆ ನೀನೇನು ನಮ್ಮನೆ ಓದತ್ತಿದ್ದಿ, ಕೆಲಸ ಕುಂತಿತ್ತು ಬರ್ಬೇಕಂತ ಮಾಡಿದ್ದೆ. ಆದ್ರೆ ಗಿಡ ಹಚ್ಚೋದು ಅರ್ಧಕ್ಕೆ ಬಿಟ್ಟು ಬರೋದು ಬೇಡ ಅಂತಂದು ಗಿಡ ಎಲ್ಲ ಹಚ್ಚಿ ಅವ ಕೈ ತೊಗೊಂಡು ಇಲ್ಲೇ ಅವ್ನ ಫ್ರೆಂಡ್ಸ್ ಮನೆಗೇನೋ ಯಾವುದೋ ನೋಟ್ಬುಕ್ ಇಸ್ಕೊಂಬರೋದೈತಂತೆ. ಅದಕ್ಕೆ ಹೋದವ ನಾನು ಈ ಕಡೆ ಬಂದೆ. ನಾನೆಲ್ಲಿ ಹೋಗ್ಲಿ, ಇಲ್ಲೇ ಇದ್ದೆ. ಭಾರಿ ದೊಡ್ಡ ಮನುಷ್ಯಕ್ಕೆ ಆಗ್ಬಿಟ್ಟು ಬಿಡವ ನೀನು. ಏನು ಈಗ ಹಸುವನ? ನಡಿ ಅಲ್ಲಿ ಅಂಬಚ್ಚಿಗೆ ಹೋದಾಳ ಒಳಗಡೆ, ಏನಾರು ಹಾಕ್ಕೊಡ್ತಾಳೆ. ಇಲ್ಲಾಂದ್ರೆ ಊಟನ ಮಾಡಿಬಿಡೋಗು. ಹೆಂಗ ಲಗುನ ಮಕ್ಕೊಂಡ್ಬಿಡ್ತೀರಿ ನೀನು, ಉಪವಾಸ ಮಕ್ಕೊಂಡ್ಬಿಡ್ತೀರಿ. ನಿನ್ನೆ ಮೊನ್ನೆ ಹಂಗೆ ಮಕ್ಕೊಂಡಿ ಹೋಗಿ, ಎಲ್ಲ ಐತಿ ಸ್ವಲ್ಪ ಬಿಸಿ ಮಾಡಿ ಕೊಡ್ತಾಳ, ಊಟ ಮಾಡಿ ಮಕ್ಕೊ ನಡಿ. ಯವ್ವ ಮ್ಯಾಗಿ ತಿನ್ನಂಗಾಗೈತಿ, ಮಾಡಿಕೊಡ್ತೀಯ ಅದೇ ಮ್ಯಾಗಿ ಅಂತ? ಮ್ಯಾಗಿ ನಡಿ, ಮನ್ಯಾಗ ಎಂಥ ಚಲೋ ಪಲ್ಯ ರೊಟ್ಟಿ ಅನ್ನ ಸಾರು ಎಲ್ಲ ಮಾಡೈತಿ, ಅದನ್ನ ಬಿಟ್ಟು ಮ್ಯಾಗಿ ತಿಂತಾಳಂತ. ಮ್ಯಾಗಿ ತಿನ್ನಡಿ, ಅದನ್ನ ರೊಟ್ಟಿ ಪಲ್ಯ ಐತಿ, ನಡಿ ತಿನ್ನಡಿ ನಡಿ. ಯಾವಾಗೂ ಹಿಂಗೆ ಮಾಡ್ತೀವಿ, ಹೋಗ್ಬೇ ನೀನು. ನೇತ್ರ ಹಾಕಿದ್ದಿದ್ರೆ ನಂಗೆ ಮ್ಯಾಗಿನಾರ ಮಾಡಿಕೊಡ್ತಿದ್ಲು. ಅಕ್ಕ ಯಾವಾಗ ಬರ್ತಾಳೆ ಬೇ? ಇನ್ನು ಎಷ್ಟು ದಿನ ಅಕ್ಕ ಬರಾಕ? ನಂಗೆ ಅಕ್ಕ ನೋಡಂಗಾಗೈತಿ. ಏನೋ ಸ್ವಲ್ಪ ದಿನ ಬರ್ತಾಳೆ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡಕ್ಕಿ ಎಂತ ಚಂದ ಕಲ್ತು ಹೆಂಗೆ ನೌಕರಿ ಮಾಡಕ್ಕಂತಾಳೆ. ನೀನು ಅದಕ್ಕೆ ಚಂದನ ತಂಗ ಕಲ್ತು ಅಕ್ಕ ನಂಗೆ ನೌಕರಿ ಮಾಡ ಏನು, ಇಲ್ಲ ಅಂದ್ರೆ ಮದುವೆ ಮಾಡಿಕೊಟ್ಟು ಬಿಡ್ತೀವಿ. ನಮ್ಮಂಗೆ 3 ಹೊತ್ತು ಅಡುಗೆ ಕೊನೆಯಾಗ ಅಡುಗೆ ರೊಟ್ಟಿ ಬಡಿ ಬಾಂಡೆ ತಿಕ್ಕು ಕಸ ಅನ್ನೆಲ್ಲ ಇಷ್ಟ ಆಕೈತೆ ನೋಡಿ. ಮತ್ತೆ ಏನು ಮಾಡ್ತೀರಿ? ಇಲ್ಲವೇ ಅವ್ವ, ನಾನು ಚಂದನ ತಂಗ ಓದಿ ಅಕ್ಕ ನಂಗೆ ನೌಕರಿ ಮಾಡ್ತೀನಿ. ನೌಕರಿ ಮಾಡಿ ನಿಮ್ಮನ್ನೆಲ್ಲ ಚಂದನ ತಂಗ ನೋಡ್ಕೋತೀನಿ. ನಾನು ನೋಡ್ಕೋತಿದ್ದಿ ಮೊದಲೇ ನಿನ್ನ ನೀ ನೋಡ್ಕೋ. ಈಗ ನಡಿ, ಊಟ ಮಾಡಿ ಮಲ್ಕೊ ನಡಿ. ಕಾವೇರಿ ಈಗ ಇದನ್ನ ರೊಟ್ಟಿ ಪಲ್ಯ ತಿನ್ನೋಗವ, ಒಳಗಡೆ ಅಂಬೋಕದ ನೋಡು. ನಾನು ನಿಂಗೆ ನಾಳೆ ಮಾಡ್ಕೊಡ್ತೀನಂತ, ಸರಿನಾ? ಮ್ಯಾಗಿನ ಆತ ಚಿಕ್ಕಿ, ನಂಗೆ ನಾಳೆ ಮಾಡ್ಕೊಡಂತ. ಚೋಟಾಗೂ ಇಷ್ಟ, ನನಗೂ ಚೋಟಾಗಿ ಇಬ್ಬರಿಗೂ ಮಾಡ್ಕೊಡ. ಆತಾತ, ಇಬ್ಬರಿಗೂ ಮಾಡ್ಕೊಡ್ತೀನಂತ ಮ್ಯಾಗಿನ. ಈಗ ನೀವು ಊಟ ಮಾಡಿ ನಡಿ. ಅವ್ನು ಬಂದಮೇಲೆ ಅವನಿಗೂ ಊಟ ಮಾಡಿ ಮಲ್ಕೊತೀನಿ, ನೀನು ಮಕ್ಕೋ ನಡಿ. ಸರಿ ಚಿಕ್ಕಿ. ಯಾಕ ಇನ್ನು ಯಾವಾಗ ಯಾಕ ಈಕಿ ಪವಿತ್ರನ ಮದುವೆ? ಪಾಪ ನಮ್ಮ ನೇತ್ರ ಯಾವಾಗ ಬರ್ತೈತಿ ಮನೆಗೆ? ನನಗೂ ನೇತ್ರವನ್ನ ನೋಡಂಗೆ ಆಗ್ಬಿಟ್ಟೈತಿ. ಪಾಪ ಅದು ಹಿಂದಿಂದ ಅಡ್ಡಾಡ್ತಿತ್ತು. ಏನಾರ ಕೇಳಕ್ಕೆ ಬರ್ತಿತ್ತು, ಏನಾರ ಮಾತಾಡೋಕ್ಕಾರ ಬರ್ತಿಲ್ಲ. ನಮಗೂ ನೋಡಂಗೆ ಆಗ್ಬಿಟ್ಟೈತಿ ನೇತ್ರವನ್ನ. ಲಗುನ ಕರೆಸ್ಬಿಡ್ಬೇ ಯಾಕ? ನಾನು ಅದನ್ನೇ ವಿಚಾರ ಮಾಡೋಕುಂತೀನವ. ಇವ್ರು ಯಾಕ ಲಗುನ ಮದುವೆ ಮಾಡೋಂಗೆ ಕಾಣವಲ್ರಿ? ನಾನು ಅದಕ್ಕೆ ನೇತ್ರವನ್ನ ಕರೆಸ್ಬೇಕಂತ ಮಾಡೀನಿ. ಇಲ್ಲಾಂದ್ರೆ ಏನಾರ ಒಂದು ವ್ಯವಸ್ಥೆ ಏನಾರ ಮಾಡ್ಬೇಕು. ಪಾಪ ಹುಡುಗಿನಲ್ಲಿ ಬಿಟ್ಟು ನಮಗೆ ಇಲ್ಲಿ ಇರೋಕೆ ಆಗಬಲ್ದು, ಮನಸ್ಸೇ ಇಲ್ಲ ಗೊತ್ತನ. ಲಕ್ಷ್ಮಿ, ಲಕ್ಷ್ಮಿ. ಇಲ್ಲದೇನ್ರಿ, ಈ ಕಡೆ ಬಂಕದಾಗ, ದೊಡ್ಡ ಬಂಕದಾಗದೀನಿ, ಬರ್ರಿ ಈ ಕಡೆ. ಹಾ ಇಲ್ಲಿ ಕುಂತೀರನಿ ಎಲ್ಲಾರು? ನಾನು ಆ ಕಡೆ ಹೋದ್ರ ಕುಂತೀನಿ. ಇಲ್ಲೇ ಕುಂತಿದ್ವಿ, ಹಂಗ ಬ್ಯಾಸರ ಆಗಿತ್ತಾ, ಅದಕ್ಕೆ ಹಂಗ ಮಾತಾಡ್ಕೊಂತ ಕುಂತಿದ್ವಿ. ನೀವು ಇಷ್ಟು ಲಘುನ ಮನೆಗೆ ಬಂದ್ಬಿಟ್ಟಿರಲ್ಲ, ಯಾಕ ಊಟ ಟೈಮಿಗೆ ಬರ್ತಿದ್ರಿ? ಏನಿಲ್ಲ, ಹಂಗ ಒಂದ್ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ದೆ. ಹೌದಾ? ಏನ್ರಿ ವಿಷಯ? ನಮ್ಮ ನೇತ್ರವ್ಗ ಒಂದು ಚಲೋ ಸಂಬಂಧ ಬಂದೈತಿ, ತೋರ್ಸಿದ್ರಾತಂತ ಅನ್ಕೊಂಡಿನಿ. ಅದಕ್ಕೆ ನಿನಗೆ ಹೇಳಾಕಂತ ಬಂದೆ ನೋಡು. ಹೌದಾ ರೀ? ಚಲೋ ಸಂಬಂಧ ಬಂದೈತನ? ಅಕ್ಕ ಚಲೋ ಸಂಬಂಧ ಬಂದ್ರೆ ಈಗಲೇ ನೋಡಿ ಮಾಡಿಬಿಡ್ರಿ ಮದ್ವಿನ. ಮುಂದಿಲ್ಲ ಅಂದ್ರೆ ಅದನ್ನು ಹಾಳು ಮಾಡೋರು ಅದಾರ ನೋಡು. ಅಲ್ಲ ರೀ, ಮತ್ತು ಈಗ ಹುಡುಗಿ ನೋಡಿದ್ರೆ ಅಲ್ಲೈತಿ, ಮತ್ತು ಹುಡುಗನ ಕಡೆ ಎಲ್ಲಾರ ನೋಡಕ್ಕೆ ಬಂದ್ರೆ ಎಲ್ಲಿ ತೋರಿಸೋದು ಏನು? ಇಲ್ಲಿಗೆ ನೋಡಿದ್ರೆ ನೇತ್ರವನ್ನ ಕರ್ಸಂಗಿಲ್ಲ ಅಂತ ನಿಮ್ಮವ್ವ ಅಂದಾಳ. ಹಂಗಂತ ಈಗ ಹೋಗಿ ಮಂದಿ ಮನ್ಯಾಗ ತೋರ್ಸೋಕ್ಕಾಗತ್ತನ್ರಿ? ಅಯ್ಯ, ನಾ ಹುಡುಗನ ಮನೆಯ ಕಡೆ ಎಲ್ಲರಿಗೆ ಎಲ್ಲ ವಿಷಯನೇ ಹೇಳೀನಿ. ಅವರು ಒಪ್ಕೊಂಡಾರ, ಒಂದು ಸರಿ ಆತು ಬಿಡ್ರಿ ಅಂತಂದು. ಅದಕ್ಕೆ ಒಂದಿನ ಆ ಹುಡುಗಗೆ ನೇತ್ರ ಆಫೀಸದ ಅಡ್ರೆಸ್ ಕೊಟ್ರೆ ಅಲ್ಲೇ ಹೋಗಿ ಒಂದು ಸ್ವಲ್ಪ ನಮ್ಮ ಹುಡುಗಿನ ನೋಡಿ ಮಾತಾಡ್ಸ್ಕೊಂಬಂದ್ಬಿಡಪ್ಪ ಅಂತ ಹೇಳೀನಿ. ಅವ್ರಿಬ್ರಿಗೂ ಇಷ್ಟ ಆತಂದ್ರೆ ಮುಂದೆ ಬೇಕಾದ್ರೆ ನಾವು ಮುಂದುವರೆಯಾಕೆ ಬರ್ತೈತಿ. ಏನಂತಿದಿ?
ಅಲ್ಲ ರೀ, ನಾವು ಹಿರಿಯರು ಎಲ್ಲರೂ ನಿಂತ್ಕೊಂಡು ಹುಡುಗಿನ ತೋರಿಸ್ಬೇಕು. ಇದು ಯಾಕೋ ನನಗೆ ಸರಿ ಅನಿಸ್ವಲ್ದಪ್ಪ. ಏನೋ ಅಡ್ರೆಸ್ ಕೊಡೋದು, ಆ ಹುಡುಗ ಅಲ್ಲಿ ಮಾತಾಡ್ಸೋದು ಬೇಡಪ್ಪ. ಇದು ಯಾಕೋ ನನಗೆ ಸರಿ ಕಾಣಿಸ್ವಲ್ದು. ಹ್ಞೂ ರೀ ಬಾವರ, ನನಗೂ ಯಾಕೋ ಇದು ಸರಿ ಅಂತ ಅನಿಸ್ಬಲ್ದಪ್ಪ. ಬೇಕಾರ ನೇತ್ರ ಅಲ್ಲ ಅದ ಮನ್ಯಾಗ ತೋರಿಸಿದ್ರೆ ಆತು, ಬೇಕಾರ ಹೆಂಗಾರ ಏನಾರ ಮಾಡಿ. ಆದ್ರೆ ಹಿಂಗೆ ಆಫೀಸಿಂದ ಅಡ್ರೆಸ್ ಕೊಡೋದು, ಹೋಗಿ ಮಾತಾಡೋದು, ಇದು ಯಾಕೋ ಸರಿ ಕಾಣಿಸ್ಬಲ್ದು. ಇನ್ನ ಎಲ್ಲದಿರಿ ನೀವು ಯಾವ ಕಾಲದಾಗದಿರಿ? ಹಾಂ, ಏನದ ದಿನ ಹೆಂಗೆ ಹೋಗ್ತೈತಿ ಹಂಗೆ ನಾವು ಬದಲಾಕೊಂತ ಹೋಗ್ಬೇಕು. ಈಗಿಂದ ಜಗತ್ತಿನ ತಕ್ಕಂಗೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಮತ್ತು ಈಗ ಏನು ಮಾಡೋದು? ಇಲ್ಲಿಗೂ ಕರ್ಸಂಗಿಲ್ಲ. ಈಗ ಇನ್ನೊಬ್ರು ಮನೆಗೆ ಹೋಗಿ ಹೆಂಗೆ ತೋರಿಸೋದು? ಇಲ್ಲಾಂದ್ರೆ ಹಿಂಗೆ ಮಾಡಿರಿ, ಆ ಹುಡುಗನಷ್ಟೇ, ಆ ಹುಡುಗನ ಮನೆಯವ್ರನ್ನ ಎಲ್ಲರನ್ನೂ ಇಲ್ಲೇ ಕರೆಸ್ರಿ, ನಮ್ಮ ಜೊತೆ ಒಂದ್ಸಲ ಮಾತಾಡಲಿ. ಆಮೇಲೆ ಬೇಕಾರೆ ನಮ್ಗೆ ಒಪ್ಪಿಗೆ ಆಯ್ತು, ಹುಡುಗ ಚಂದ ಅನ್ಸಿದಂತಂದ್ರೆ ಬೇಕಾರೆ ಆಮೇಲೆ ನೇತ್ರ ಒಂದು ತೋರ್ಸಕ್ಕೆ ಬರ್ತೈತಿ. ಹುಡುಗಿಲ್ದ ಅದು ಹೆಂಗೆ ಬರ್ತಾರ ಹುಡುಗ ನೋಡಾಕರ? ಹುಡುಗ ಬರೋದ ಹುಡುಗಿ ನೋಡಾಕಂತಂದು ನೀನೊಳ್ಳೆ ಏನು ಮಾತಾಡ್ತೀಯ ಏನು? ಯಾಕ ಮೊದ್ಲು ನೇತ್ರವನ್ನ ಹತ್ರ ಮಾತಾಡ್ರಿ. ಆಕೆ ಏನಂತಾಳೆ ನೋಡ್ರಿ. ಯಾವ ಹುಡುಗಿ ನೋಡಿದ್ರೆ ಈಗಲೇ ನಂಗೆ ಮದುವೆ ಒಲ್ಲೆ ಅನ್ನಕೊಂತಾಳ. ಮತ್ತು ಒಂದ್ಸಲ ಆಕೆ ಜೊತೆ ಮಾತಾಡ್ರಿ. ಆಕೆ ಏನಂತಾಳ, ಮತ್ತು ಆಮೇಲೆ ಅದು ನಿರ್ಧಾರ ತೊಗೊಳಕ್ಕೆ ಬರ್ತೈತಿ. ಯಾವ ಹುಡುಗಿ ಮದುವೆ ಬೇಡ ಅಂತಂದು ನಾವು ಹಂಗೆ ಕೈ ಬಿಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಲ್ರಿ? ಅಂದಂಗೆ ನಿಮ್ಮ ಮಗಗೆ ಫೋನ್ ಹಚ್ಚಿದ್ರೆ ಏನಿಲ್ಲ ಬಾ ಅಂತ ಹೇಳಬೇಕಿಲ್ಲ. ನೀವು ನಾಳೆ ನಾಡಿದ್ರಾಗ ಬಂದು ಹೋಗಂತ ಹೇಳ್ರಿ ಮನೆಗೆ. ಮತ್ತು ಇನ್ಮೇಲೆ ಈಗ ಅವನು ಓದ್ಸೋಕೆ ಎಲ್ಲ ದುಡ್ಡು ಖರ್ಚು ಮಾಡೈತಿಲ್ಲ. ಮೊನ್ನೆ ಪಾಪ ಆ ಹುಡುಗಿನ ಸಾಲ ತೆಗೆಸಿ ಕೊಟ್ಟೈತಿ. ಬಾ ಅಂತ ಅಂದ್ರೆ ನಿನಗೆ ಸಾಕು, ಓದೋದೆಲ್ಲ ಮುಗಿಸಿ ಮನೆಗೆ ಬಾ ಅಂತ ಅಂದ್ರೆ ಇಲ್ಲೇ ಬೇಕಾರೆ ಹುಬ್ಬಳ್ಳಿಯಾಗ ಇಲ್ಲಿಂದ ಹೋಗೋದು ಬರೋದು ಮಾಡಲಿ, ದುಡಿಲಿ. ಮತ್ತು ಆ ಹುಡುಗಿ ಇದು ತಂಗಿ ಮದುವೆನ ಮತ್ತು ಅವನ ಮಾಡ್ಬೇಕು ನಿಂತು. ಅಯ್ಯ, ನಾನು ಅವ್ನಿಗೆ ಫೋನ್ ಹಚ್ಚಿನ. ಅದಕ್ಕೆ ನಾಳೆ ನಾಡ್ದ್ರಾಗ ನೀ ಎಷ್ಟೊತ್ತಿದ್ರು ಮನೆಗೆ ಬಂದು ಹೋಗ್ಬೇಕಟ. ನೀನೇನಾರ ಮನೆಗೆ ಬರಲಿಲ್ಲ ಅಂದ್ರೆ ಮತ್ತು ನಾನು ನಿಮ್ಮವ್ವ ಇಬ್ಬರು ಅಲ್ಲಿಗೆ ಬಂದುಬಿಡ್ತೀವಿ ನೋಡು ಅಂತ ಹೇಳೀನಿ. ಹೋಗಿ ಎಷ್ಟು ವರ್ಷ ಆಯ್ತು? ಈಗ ಸಮಯ ಬಂದ್ರು 2 ವರ್ಷ ಆಯ್ತು ಮನೆಗೆ ಬಂದಿಲ್ಲ. ಅದು ಓದೋದೈತಿ ಇದು ಓದೋದೈತಿ, 2 ವರ್ಷ 2-3 ವರ್ಷ ಆಯ್ತು ಮನೆಗೆ ಬಂದಿಲ್ಲ. ಅದಕ್ಕೆ ಫೋನ್ ಹಚ್ಚಿ ಹೇಳೀನಿ ಬರ್ತೀನಂತ ಅಂದಾನೆ. ನಾಳೆ ನಾಡ್ದ್ರಾಗ ಬರ್ಬೋದು ಅವನು. ನಮ್ಮ ಮದುವೆಗೂ ಬರಲಿಲ್ಲ ಬಾವರ ನಿಮ್ಮ ಮಗ. ಮತ್ತು ನಾವು ನೋಡೇ ಇಲ್ಲಪ್ಪ ನಿಮ್ಮ ಮಗನೇ. ಮತ್ತು ಬಾ ಅಂತ ಹೇಳ್ರಿ, ನಾವು ನೋಡ್ದಂಗೆ ಆಗುತ್ತೆ, ಮಾತಾಡ್ಸ್ದಂಗೆ ಆಗುತ್ತೆ. ಹೂನವ, ಅದಕ್ಕೆ ಹೇಳೀನಿ ಬಾ ಅಂತಂದು ನಾಳೆ ನಾಡ್ದ್ರಾಗ ಬರ್ತೀನಂತ ಅಂದಾನ. ಈಗೇನ ಓದೋದೆಲ್ಲ ಮುಗ್ದೈತನ್ರಿ ಬಾವರ? ಹೂನವ, ಈ ಓದೋದೆಲ್ಲ ಮುಗ್ದೈತಂತ. ಏನ ಕೆಲ್ಸಕ್ಕೆ ಸೇರಿನಿ ಈಗ 1 ತಿಂಗಳಾತು ಅಂತ ಅಂದ. ಏನೇನ ಈಗ ಹೆಂಗ ನಾಳೆ ನಾಡ್ದ್ರಾಗ ಬರ್ತಾನಲ್ಲ ಅವಾಗ ವಿಚಾರಿಸ್ಬೇಕು ನೋಡು ಅವನ್ನ. ಹೌದಾ ರೀ? ಯಪ್ಪ, ನನ್ನ ಮಗ ಮನೆಗೆ ಬರಾಕುಂತಾನಲ್ಲ, ಚಲೋ ಆತಪ್ಪ. ಎಷ್ಟು ದಿನ ಆತವ, ಎಷ್ಟು ದಿನ ಏನು ಎಷ್ಟು ವರ್ಷ ಆತು ಅವನು ನೋಡಿ. ಅಲ್ಲಿಗೆ ಬರ್ತೀವಿ ಮಾತಾಡ್ಸಕಂದ್ರು ಬೇಡ, ನನಗೆ ಓದೋದಕ್ಕೆ ತೊಂದರೆ ಆಕೈತಿ ಅಂತಿದ್ದ. ನಾಳೆ ನಾಡ್ದಾಗ ಬರಾಕುಂತಾನಲ್ಲ, ನನ್ನ ಮಗನ ನೋಡ್ದಂಗೆ ಆಗುತ್ತೆ. ಕರೆಕ್ಟಾಗಿ ಹೇಳ್ರಿ ಯಾವಾಗ ಬರ್ತಾನಂತಂದು. ಅವ್ನು ಬರ್ತೀನಂದ್ರೆ ಅವ್ನಿಗೆ ಏನೇನು ಅಡುಗೆ ಇಷ್ಟ ಅದೆಲ್ಲ ಮಾಡಿರ್ತೀವಿ. ಇನ್ನೊಂದ್ಸಲ ಆಮೇಲೆ ಫೋನ್ ಹಚ್ತೀನಿ. ನಾಳೆ ಬರ್ತಾನೆ ನಾಡ್ದು ಬರ್ತಾನೆ ಏನನ್ನೋದು ಕೇಳಿ ನಿಮ್ಗೆ ಹೇಳ್ತೀನಂತ. ನೀವು ಬೇಕಾದ್ರೆ ಅಡುಗೆ ಮಾಡ್ಕೊಂಡ್ರಿ ಅಂತವ್ರಿ, ಮಾಡಂತ್ರಿ ಅಂತವ್ರಿ. ಸರಿ ತೋರಿ, ಹಂಗಾರ ಹೆಂಗ ನಿಮ್ಮ ಮಗನೂ ಬರ್ತೀನಂತ ಅಂದನಲ್ಲ, ಅವನು ಬರಲಿ. ಅವನಿಗೂ ಒಂದು ಮಾತು ಕೇಳೋಣಂತ. ಹಿಂಗೆ ನೇತ್ರವ್ ನೋಡಕ್ಕೆ ಬರ್ತಾರಂತಪ್ಪ, ಮತ್ತು ಮುಂದೆ ಹೆಂಗೆ ತೋರಿಸೋದು ಏನಂತಂದು. ಅವನು ಹಿಂಗೆ ಮನೆಗೆ ಹಿರಿ ಮಗ ಅಲ್ಲ, ಮತ್ತು ಅವನು ಕೇಳಂತಾಡ್ರೆ ಏನಂತ ನೋಡೋಣ. ಮತ್ತೀಗ ಅವ್ನ ಮದುವೆ ಯಾವಾಗ ಮಾಡಿದ್ರಿ? ಮೊದಲು ನೇತ್ರವಂದ ಮಾಡೋಣನ್ರಿ? ಹ್ಞೂ, ಮತ್ತು ಮೊದಲು ಹೆಣ್ಮಗಳದ್ದು ಮಾಡಿದ್ರಾತು. ಇನ್ನು ನಮ್ಮ ಕಾವೇರಿ ಅಂತೂ ಸಣ್ಣಕ್ಕಿದಾಳ. ಮೊದಲು ನೇತ್ರವನ್ನು ಮಾಡೋಣ. ನೇತ್ರವನ್ನು ಮಾಡಿ 1 ವರ್ಷ 2 ವರ್ಷ ಆಗಲಿ. ಅವನು ದುಡಿತಾನ, ದುಡ್ಡು ಕೈಯಾಗ ಆಡುತ್ತಾ ಸ್ವಲ್ಪ ದುಡ್ಡು ತೆಗೆದಿಟ್ಕೊಂಡು ಆಮೇಲೆ ಬೇಕಾದ್ರೆ ಮಗನ ಮದುವೆ ಮಾಡಿದ್ರಾತು. ಅಷ್ಟೊತ್ತಿಗೆ ನಮ್ಮ ಕಾವೇರಿನೂ ಕೈಗೆ ಬಂದಿರ್ತಾಳ. ಆತ 1-2 ವರ್ಷ ಬಿಟ್ಟು ಮತ್ತು ಕಾವೇರಿನ ಮಾಡಕ್ಕೆ ಬರ್ತೈತಿ. ಹೌದು ಲಕ್ಷ್ಮಕ್ಕ, ಮೊದಲು ನೇತ್ರವಂದು ಮಾಡಿ ಮುಗಿಸ್ಬಿಡನ್ರಿ, ಆಮೇಲೆ ಬೇಕಾದ್ರೆ ಒಂದು ಮಾಡಕ್ಕೆ ಬರ್ತೈತಿ. ಹ್ಞೂ ಲಕ್ಷ್ಮಕ್ಕ, ಚಲೋ ಸಂಬಂಧ ಬಂದ್ರೆ ನೇತ್ರವಂದು ತೋರಿಸ್ಬಿಡೋದ ಚಲೋ ಅನಿಸ್ತೈತಿ. ಅಲ್ರಿ, ನಿಮ್ಮ ತಂಗಿ ಮದುವೆ ಯಾವಾಗ? ಏನು 1 ತಿಂಗಳದಾಗ ಮದುವೆ ಇಟ್ಬಿಡ್ತೀವಿ, ಮದುವೆ ಮಾಡಿಬಿಡ್ತೀವಿ ಅಂತಂದು ಏನೇನೋ ದೊಡ್ಡದಾಗಿ ಮಾತಾಡಿದ್ರು. ನನ್ನ ಮಗಳು ನೋಡಿದ್ರೆ 2-3 ತಿಂಗಳಾತು ಹೋಗಿ ಮನೆ ಬಿಟ್ಟು. ಆ ಹುಡುಗಿಲ್ದ ಮನ್ಯಾಗ ನಿಧಾನ ಆಗವಲ್ದು ನಮ್ಗೆ. ಹೆಂಗ್ರಿ ಮತ್ತು ಹಿಂಗಾದ್ರೆ? ಏನಾರ ಮುಂದಿನ ತಿಂಗಳದಾಗ ಏನಾರ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಮಾತ್ರ ನನ್ನ ಮಗಳನ್ನ ಕರೆಸ್ಬಿಡ್ತೀನಿ ಇಲ್ಲೇ ಮನೆಗೆ. ಯಾರೇನು ಬೇಕಾರೆ ಅನ್ನಲಕ್ಕ, ಏನಾರ ಬಿಡಲಕ್ಕ. ಹೌದು ಬೇ ಅಕ್ಕ, ಇಷ್ಟು ದಿನ ಅಂತ ವಯಸ್ಸಿಗೆ ಬಂದಿರೋ ಹುಡುಗಿನ ಮನೆಯಿಂದ ಹೊರಗಡೆ ಇಡೋದು ಇದು ಸರಿ ಅನ್ಸಂಗಿಲ್ಲ. ಊರಾಗರ ಏನಂದಾರ, ಏನೋ ಊರಾಗ ಸುದ್ದಿ ಗೊತ್ತಾಗಿಲ್ಲ, ಹಂಗಾಗಿ ಬಾಳೆ ಬಚ್ಚಾಗೈತಿ. ಮೊದಲು ನೇತ್ರವನ್ನ ಮನೆಗೆ ಕರೆಸೋ ವ್ಯವಸ್ಥೆ ಮಾಡಿರಿ ನೀವು. ಹೌದು ಪಾಪ, ಹುಡುಗಿ ಇನ್ನೇನು ಮದುವೆನೂ ಮಾಡ್ತೀನಂತ ಅಂತೀರಿ. ಮತ್ತು ಒಂದು ಸ್ವಲ್ಪ ದಿನ ಆರಾಮಾಗಿ ಮನ್ಯಾಗಾರ ಇರಲಿ. ಮತ್ತು ಮದುವೆ ಆಗೋದ್ಮೇಲೆ ಇದ್ದಿದ್ದೈತಿ. ಅತ್ತಾಗೇನು ಕೆಲಸ ಮಾಡ್ತಾಳೋ ಏನು ಮನ್ಯಾಗ ಇರ್ತಾಳೋ ಗೊತ್ತಿಲ್ಲ. ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಮನ್ಯಾಗಾರ ಆರಾಮಾಗಿರ್ಲಿಕ್ಕಿ. ಹೌದ್ರಿ, ಮತ್ತು ನೋಡ್ರಿ ನೀವು ಹೆಂಗೆ ಮಾಡ್ತೀರಿ, ನಿಮ್ಮ ಅವ್ನ ಜೊತೆ ಏನನ್ನೋದು ಮಾತಾಡ್ರಿ, ಮಾತಾಡ್ಬಿಟ್ಟು ಹೇಳ್ರಿ. ಮತ್ತು ಇಲ್ಲಾಂದ್ರೆ ನಾ ಮಾತ್ರ ಈ ಸಲ ಸುಮ್ಮನೆ ಇರಂಗಿಲ್ಲ. ನನ್ನಂತೂ ನೇತ್ರವನ್ನು ಕರ್ಸಕ್ಕೆ ಅಂದ್ರೆ ಕರ್ಸಕ್ಕೆ, ಇಲ್ಲಾಂದ್ರೆ ನಾವು ಮನೆ ಬಿಟ್ಟು ಹೋಗೋಣಂತ ಅಷ್ಟೇ. ಆತು ಗುರು ಮಾರಾಯ, ಏನು ಒಟ ಅಂತೀರಿ ಒಂದ ಸಮನ. ನಾ ಎತ್ತಗಂತ ಸಾಯ್ಲಿ, ನಮ್ಮ ಅವ್ಗೆ ಹೇಳ ಏನು ನಿಮಗೆ ಹೇಳ? ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ಮನ್ಯಾಗ. 1 ನಿಮಿಷ ನೆಮ್ಮದಿಯಿಂದ ಇರಾಕ್ ಬಿಡಂಗಿಲ್ಲ ನೋಡು. ನೋಡ್ರವ, ಹಿಂಗದಾರ ನಮ್ಮ ಮನ್ಯಾಗ ಗಂಡ್ಮಕ್ಳು. ನಂಗಂತೂ ಸಾಕು ಹೋಗ್ಬಿಟ್ಟೈತಿ. ಹುಡುಗಿನ ಮನೆಗೆ ಯಾವಾಗಪ್ಪ ಕರ್ಸೋದು ಅನ್ಸ್ಬಿಟ್ಟೈತಿ. ಸುಮ್ಮನೆ ಅತ್ತಾಗ ಲಗ್ನ ಮಾಡಿ ಕಳ್ಸಿದ್ರೆ ಅತ್ತಾಗ ಗಂಡನ ಮನ್ಯಾಗಾರ ನೆಮ್ಮದಿಯಿಂದ ಇರ್ತಾಳಂತ ಅನ್ಸ್ಬಿಟ್ಟೈತಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ಮನೆ ಸಲುವಾಗಿ.
ಲಕ್ಷ್ಮಕ್ಕ ಇನ್ನೂ ಸ್ವಲ್ಪ ದಿನ ತಡ್ಕೊಂಬಿಡು, ಹೆಂಗಾರ ಮಾಡಿ ನೇತ್ರೊಂದೊಂದು ಮದುವೆ ಮಾಡಿ ಮುಗಿಸ್ಬಿಡಣ್ರಂತ. ಆಮೇಲೆ ಹೆಂಗೋ ನಿನ್ನ ಮಗ ಕೈಗೆ ಬಂದಿರ್ತಾನ, ನಿಮಗೂ ಚಿಂತಿರಂಗಿಲ್ಲ. ಆಮೇಲೆ ಮಾಡಣ್ರಂತ ಇವರಿಗೆ. ಇವರು ನಾವು ಸುಮ್ಮನೆ ಇದ್ದಿದ್ದಕ್ಕೆ ಭಾಳ ಮೆರೆ ಹಾಕುಂತಾರ. ಇವರಿಗೂ ಒಂದು ಗತಿ ತೋರ್ಸೋಣಂತ. ಮೊದಲು ನೇತ್ರವನ್ನು ಮದುವೆ ಮಾಡಿ ಮುಗಿಸನ್ರಿ. ಅಲ್ಲಿ ತನಕ ಒಂದು ಸ್ವಲ್ಪ ಸಮಾಧಾನ ಇದ್ಬಿಡು ನೀನು. ಆದರೂ ಎಷ್ಟಂತ ಸಮಾಧಾನದಿಂದ ಇರಬೇಕಿಲ್ಲ ಪಂಚವ, ನೀನೇ ಹೇಳು. ಮಗಳು ಮನೆ ಬಿಟ್ಟು ಹೋಗಿ ಎಷ್ಟು ದಿನ ಆಯ್ತು. ಆ ಹುಡುಗಿದು ಮದುವೆ ಮಾಡಿಸ್ಬೇಕು. ಬರೀ ಇವ್ರ ಮಗಳದ ನೋಡ್ಕೊತ ಕೂತಂದ್ರೆ ಈಗ ನೋಡಿದಿಲ್ಲ ಹೇಳಿದ್ರೆ ಹಿಂಗೆ ಮಾಡ್ತಾರೆ ಇವರು. ಹಂಗಂತೂ ಸಾಕಾಗಿ ಹೋಗ್ಬಿಟ್ಟೈತವ ಯವ, ಏನು ಮಾಡ್ಬೇಕು ಏನು ಬಿಡ್ಬೇಕು ಅನಿಸ್ಬಿಟ್ಟೈತಿ. ಬರೀ ಯಾವಾಗ ನೋಡಿದ್ರೆ ತಾಯಿ ತಾಯಿ ತಾಯಿ, ಬರೀ ತಾಯಿದಷ್ಟು ಲಕ್ಷ ಅವರಿಗೆ, ಹೆಂಡತಿ ಮಕ್ಕಳದು ಏನೂ ಲಕ್ಷನೇ ಇಲ್ಲ. ಮಾಡಿದೆ ಇದಕ್ಕೆ ಏನು ಮಾಡಾಳ ಏನು ಇವ್ರವ್ವ, ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತವ ಯವ್ವ. ನನ್ನ ಮಗಳದೊಂದು ಮದುವೆ ಆಗ್ಬಿಟ್ರೆ ಏನೇ 2 ಹುಡುಗರ್ದು ಇವ್ರಿಗೆ ದಡ ಸೇರ್ಸಷ್ಟಿಗೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಏನು ಯೋಚನೆ ಮಾಡಬೇಕು ಏನು ಬಿಡಬೇಕು ಅನಿಸ್ಬಿಟ್ಟೈತೆ ಅತ್ತಾಗ. ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಕೈತಿ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದಾಕೈತಿ. ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಆರಾಮಾಗೈತಿ. ನೀ ಈಗ ಚಿಂತೆ ಮಾಡಿದೆ ಅಂದ್ರೆ ಸುಮ್ಮನೆ ನಿನ್ನ ಆರೋಗ್ಯ ಹಾಳಾಕೈತಿ ನೋಡು. ಆರಾಮಾಗಿರು. ನೋಡೋಣ ಈಗ ಏನು ಮಾಡ್ತಾರಂತಂದು. ಹೆಂಗೋ ಹೊರ ಬಂದೈತಿ ಚಲೋದು ಅಂತ ಅನ್ನಕುಂತಾರಲ್ಲ, ನೋಡೋಣ. ಈ ನೆಪ್ದಾಗಾರ ನೇತ್ರವನ್ನು ಮನೆಗೆ ಕರ್ಸಿದ್ರಾತು. ಹೌದು ಬೇಯಕ್ಕ, ನಾ ಹಂಗೆ ಮಾಡಂತಡಿ. ಈ ನೆಪ್ದಾಗಾರ ನೇತ್ರವನ್ನು ಮನೆಗೆ ಕರ್ಸಿದ್ರಾತು. ಏನು ಕರೆಸ್ತಾರೆ ಇವ್ರ ಮನೆಗೆ ನೋಡಿದಿಲ್ಲ. ಈಗ ಹೆಂಗೆ ಒದ್ರಾಡ್ಕೊತ ಹೋದ್ರು, ಏನು ಮಾಡ್ತಾರೆ ಏನತ್ತಾಗ ನೋಡೋಣ ಅತ್ತಾಗ.